ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರು ಸಮರ ಸಾರ್ತಿದ್ದಾರೆ. ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ ಆಶಾ ಕಾರ್ಯಕರ್ತೆಯರ ಹೋರಾಟ ನಿರಂತರವಾಗಿ ಆಗ್ತಾನೆ ಇರುತ್ತೆ. ಕಾರಣ ಅವರ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಯಾವ ಸರ್ಕಾರದಿಂದಲೂ ಸಾಧ್ಯ ಆಗಲ್ಲ. ಬರ್ತಾರೆ, ಭರವಸೆ ಕೊಡ್ತಾರೆ, ಹೋಗ್ತಾರೆ, ಇಷ್ಟೇ ಆಗ್ಬಿಡುತ್ತೆ. ಬಟ್ ಇಲ್ಲಿ ತನಕ ಯಾವ ಬೇಡಿಕೆಗಳನ್ನ ಕೂಡ ಈಡೇರಿಸಿಲ್ಲ ಅನ್ನುವಂಥ ಹೋರಾಟ. ಚಳಿಯನ್ನ ಲೆಕ್ಕಿಸದೆ ಪ್ರತಿಭಟನೆ ಮಾಡ್ತಿದ್ದಾರೆ ಆಶಾ ಕಾರ್ಯಕರ್ತೆಯರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಧರಣಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಆಶಾ ಕಾರ್ಯಕರ್ತೆಯರು. ಕನಿಷ್ಠ 15,000 ರೂಪಾಯಿ ವೇತನ ಹೆಚ್ಚಳಕ್ಕೆ ಆಗ್ರಹಿಸುತ್ತಿದ್ದಾರೆ. ಕೆಲಸ ಸ್ಥಗಿತಗೊಳಿಸಿ ಧರಣಿಗೆ ಕುಳಿತುಕೊಂಡಿದ್ದಾರೆ ಆಶಾ ಕಾರ್ಯಕರ್ತರು. ಬೇಡಿಕೆ ಈಡೇರೋ ತನಕ ಕೂಡ ಧರಣಿ ನಿಲ್ಲಿಸಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೇಗಿರುತ್ತೆ ಅಂದ್ರೆ ಪರಿಸ್ಥಿತಿ, ರಾಜ್ಯದ ಮೂಲೆ ಮೂಲೆಯಿಂದ ಆಶಾ ಕಾರ್ಯಕರ್ತೆಯರು ಬಂದಿರ್ತಾರೆ. ಕುಟುಂಬವನ್ನ ಬಿಟ್ಟು, ಕೆಲಸ ಬಿಟ್ಟು, ಪುಟ್ ಕಂದಮ್ಮಗಳನ್ನ ಕೂಡ ಕರ್ಕೊಂಡು ಬಂದು ಚಳಿಯಲ್ಲಿ ಈ ಹೋರಾಟ ಮಾಡ್ತಾರೆ. ಕಾರಣ ಬೇಡಿಕೆ ಈಡೇರಿಸಬೇಕು ಅಂತ. ಬಟ್ ಇಲ್ಲಿ ತನಕ ಯಾವ ಭರವಸೆಯೂ ಕೂಡ ಸಿಕ್ಕಿಲ್ಲ. ಲಾಸ್ಟ್ ಟೈಮ್ ಕೂಡ ಸರ್ಕಾರ ಭರವಸೆ ಕೊಡ್ತು, ಬಟ್ ಭರವಸೆಯಾಗೆ ಉಳಿದಿದೆ. ಇಲ್ಲಿ ತನಕ ಯಾವುದು ಇಂಪ್ಲಿಮೆಂಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ವೇತನ ಹೆಚ್ಚಳ ಈ ಬಾರಿ ಆಗಲೇಬೇಕು. ಆ ಭರವಸೆ ಸಿಗೋ ತನಕ ನಾವು ಹೋರಾಟ ಕೈ ಬಿಡಲ್ಲ ಅಂತ ಆಶಾ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮುಂದುವರಿಸಿದ್ದಾರೆ. ನೋಡಿ, ರಾತ್ರಿ ಚಳಿ ವಿಪರೀತ. ಆ ಚಳಿಯನ್ನ ಲೆಕ್ಕಿಸದೆ ಅಲ್ಲೇ ಮಲ್ಕೊಂಡಿದ್ದಾರೆ, ಅಲ್ಲೇ ಹೋರಾಟವನ್ನ ಮುಂದುವರಿಸುತ್ತಿದ್ದಾರೆ. ಕೇಳ್ತಾ ಇರುವಂತದ್ದು ಕೇವಲ 15,000 ವೇತನ ಹೆಚ್ಚಳ ಮಾಡಿ ಅಂತ. ಈಗ 7,000 ವೇತನದಲ್ಲಿ ಸರಾಸರಿ 42 ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದೇ ಒಂದಿನ ರಜೆಯನ್ನ ಕೂಡ ತೆಗೆದುಕೊಳ್ಳದೆ 8ನೇ ಬಾರಿ ಬೆಂಗಳೂರಿಗೆ ಬಂದಿದ್ದಾರೆ ಹೋರಾಟದ ಹಾದಿಯನ್ನ ಹಿಡ್ಕೊಂಡು. ಆದರೆ ಸರ್ಕಾರ ಇವರ ಬಗ್ಗೆ ಕಾಳಜಿಯನ್ನ ವಹಿಸ್ತಾ ಇಲ್ಲ. ಇವ್ರು ಯಾರೂ ಅಲ್ಲ, ಆಶಾ ಕಾರ್ಯಕರ್ತೆಯರು. ನಾನೀಗ ಫ್ರೀಡಂ ಪಾರ್ಕಿನ ಜಾಗದಲ್ಲಿದ್ದೀನಿ. ನೀವು ನೋಡ್ಬೋದು ಎಷ್ಟು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತರು ಇವತ್ತು ರಾಜ್ಯ ಮಟ್ಟದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ. ಕಳೆದ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರಕ್ಕೆ ಇವರ ಬಗ್ಗೆ ಕನಿಷ್ಠ ಕಾಳಜಿ ಕೂಡ ಇಲ್ಲ. ರಾಜ್ಯ ಸರ್ಕಾರದಿಂದ 5,000 ರೂಪಾಯಿ ಬರುತ್ತೆ, ಕೇಂದ್ರದಿಂದ 7,000 ರೂಪಾಯಿ ಬರುತ್ತೆ, 2,000 ರೂಪಾಯಿ ಬರುತ್ತೆ. ಸೊ 7,000ದಲ್ಲಿ ಜೀವನವನ್ನು ಮಾಡಬೇಕಾದಂತಹ ಪರಿಸ್ಥಿತಿ. ಕೊರೆಯುವಂತಹ ಚಳಿ ಮಧ್ಯೆ ತಮ್ಮ ನ್ಯಾಯಕ್ಕಾಗಿ, ನ್ಯಾಯದ ಹೋರಾಟಕ್ಕಾಗಿ ಇವತ್ತು ಇವರೆಲ್ಲರೂ ಕೂಡ ಮಲ್ಕೊಂಡಿರುವಂಥದ್ದು. ಸರ್ಕಾರ ಮಾತಿಗೆ ಮುಂಚೆ ಬಡವರ ಸರ್ಕಾರ ಅಂತ ಹೇಳುತ್ತೆ, ಆದರೆ ಬಡ ಕಾರ್ಮಿಕರು, ನೌಕರರ ಬಗ್ಗೆ ಇವತ್ತು ಕಾಳಜಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೊರೆಯುವ ಚಳಿ ಎಷ್ಟಿದೆ, ಟೆಂಪರೇಚರ್ ಎಷ್ಟು ಡ್ರಾಪ್ ಆಗ್ತಾ ಇದೆ, ಮುಂದಿನ 1 ವಾರಗಳ ಕಾಲ ಎಷ್ಟು ಚಳಿ ಇರುತ್ತೆ ಅನ್ನೋದನ್ನ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿದೆ. ಇದರ ಮಧ್ಯದಲ್ಲಿ ಇವರು ಬಂದಿದ್ದಾರೆ, ಅದರ ಬಗ್ಗೆ ಕ್ಯಾರೇ ಇಲ್ಲ. ಅಧಿಕಾರಿಗಳು ಬಂದು ಮನವಿಯನ್ನು ತಗೊಂಡು ಹೋಗ್ತಾರೆ. ಈ ಬಾರಿ 10 ಸತಿ ಬಂದರೂ ಕೂಡ ಇದೇ ರೀತಿಯಾಗಿ ಮನವಿಯನ್ನು ತಗೊಂಡು ಹೋಗುವಂಥದ್ದನ್ನು ಬಿಟ್ಟರೆ ಸರ್ಕಾರಕ್ಕೆ ಕಾಳಜಿ ಇಲ್ಲ, ಸಚಿವರಿಗೆ ಕಾಳಜಿ ಇಲ್ಲ. ಕಳೆದ ಫೆಬ್ರವರಿ ತಿಂಗಳಲ್ಲಿ ಬಂದಂತಹ ಸಂದರ್ಭದಲ್ಲೂ ಕೂಡ CM ಅವರು ಇವರ ಜೊತೆ ಮಾತಾಡಿದ್ರು, ನನ್ನನ್ನು ನಂಬಿ ಅಂತ ಹೇಳಿ. ಆದರೆ ಆ ನಂಬಿಕೆ ಇವತ್ತು ಉಳ್ಕೊಂಡಿಲ್ಲ. ಹೀಗಾಗಿ ನಂಬಿಕೆ ಉಳಿಸ್ಕೊಳ್ಳದಂತಹ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಹೋರಾಟ ಮಾಡೋದಕ್ಕೆ ಆಶಾ ಕಾರ್ಯಕರ್ತೆಯರು ಬಂದಿದ್ದಾರೆ. ಬಾಣಂತಿಯರು, ಗರ್ಭಿಣಿಯರು, ಮಕ್ಕಳು, ಚುಚ್ಚೋಮದ್ದು, ಕಫ ಪರೀಕ್ಷೆ, ಸರ್ವೆಗಳು, ಈ ರೀತಿಯ 42 ಕೆಲಸಗಳನ್ನು ಬಿಡುವಿಲ್ಲದೆ ಮಾಡ್ತಾ ಇದ್ದಾರೆ. ಹೀಗಾಗಿ ಕನಿಷ್ಠ 15,000 ರೂಪಾಯಿ ವೇತನ ಹೆಚ್ಚಳವನ್ನು ಮಾಡಿ, ನಾವು ರಿಟೈರ್ಡ್ ಆದಂತಹ ಸಂದರ್ಭದಲ್ಲಿ 5 ಲಕ್ಷ ನಮಗೆ. ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರು ಸಮರ ಸಾರ್ತಿದ್ದಾರೆ. ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ ಆಶಾ ಕಾರ್ಯಕರ್ತೆಯರ ಹೋರಾಟ ನಿರಂತರವಾಗಿ ಆಗ್ತಾನೆ ಇರುತ್ತೆ. ಕಾರಣ ಅವರ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಯಾವ ಸರ್ಕಾರದಿಂದಲೂ ಸಾಧ್ಯ ಆಗಲ್ಲ. ಬರ್ತಾರೆ, ಭರವಸೆ ಕೊಡ್ತಾರೆ, ಹೋಗ್ತಾರೆ, ಇಷ್ಟೇ ಆಗ್ಬಿಡುತ್ತೆ. ಬಟ್ ಇಲ್ಲಿ ತನಕ ಯಾವ ಬೇಡಿಕೆಗಳನ್ನ ಕೂಡ ಈಡೇರಿಸಿಲ್ಲ ಅನ್ನುವಂಥ ಹೋರಾಟ. ಚಳಿಯನ್ನ ಲೆಕ್ಕಿಸದೆ ಪ್ರತಿಭಟನೆ ಮಾಡ್ತಿದ್ದಾರೆ ಆಶಾ ಕಾರ್ಯಕರ್ತೆಯರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಧರಣಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಆಶಾ ಕಾರ್ಯಕರ್ತೆಯರು. ಕನಿಷ್ಠ 15,000 ರೂಪಾಯಿ ವೇತನ ಹೆಚ್ಚಳಕ್ಕೆ ಆಗ್ರಹಿಸುತ್ತಿದ್ದಾರೆ. ಕೆಲಸ ಸ್ಥಗಿತಗೊಳಿಸಿ ಧರಣಿಗೆ ಕುಳಿತುಕೊಂಡಿದ್ದಾರೆ ಆಶಾ ಕಾರ್ಯಕರ್ತರು. ಬೇಡಿಕೆ ಈಡೇರೋ ತನಕ ಕೂಡ ಧರಣಿ ನಿಲ್ಲಿಸಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೇಗಿರುತ್ತೆ ಅಂದ್ರೆ ಪರಿಸ್ಥಿತಿ, ರಾಜ್ಯದ ಮೂಲೆ ಮೂಲೆಯಿಂದ ಆಶಾ ಕಾರ್ಯಕರ್ತೆಯರು ಬಂದಿರ್ತಾರೆ. ಕುಟುಂಬವನ್ನ ಬಿಟ್ಟು, ಕೆಲಸ ಬಿಟ್ಟು, ಪುಟ್ ಕಂದಮ್ಮಗಳನ್ನ ಕೂಡ ಕರ್ಕೊಂಡು ಬಂದು ಚಳಿಯಲ್ಲಿ ಈ ಹೋರಾಟ ಮಾಡ್ತಾರೆ. ಕಾರಣ ಬೇಡಿಕೆ ಈಡೇರಿಸಬೇಕು ಅಂತ. ಬಟ್ ಇಲ್ಲಿ ತನಕ ಯಾವ ಭರವಸೆಯೂ ಕೂಡ ಸಿಕ್ಕಿಲ್ಲ.
ಲಾಸ್ಟ್ ಟೈಮ್ ಕೂಡ ಸರ್ಕಾರ ಭರವಸೆ ಕೊಡ್ತು, ಬಟ್ ಭರವಸೆಯಾಗೆ ಉಳಿದಿದೆ. ಇಲ್ಲಿ ತನಕ ಯಾವುದೂ ಇಂಪ್ಲಿಮೆಂಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ವೇತನ ಹೆಚ್ಚಳ ಈ ಬಾರಿ ಆಗಲೇಬೇಕು, ಆ ಭರವಸೆ ಸಿಗೋ ತನಕ ನಾವು ಹೋರಾಟ ಕೈ ಬಿಡಲ್ಲ ಅಂತ ಆಶಾ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮುಂದುವರಿಸಿದ್ದಾರೆ. ನೋಡಿ, ರಾತ್ರಿ ಚಳಿ ವಿಪರೀತ, ಆ ಚಳಿಯನ್ನ ಲೆಕ್ಕಿಸದೆ ಅಲ್ಲೇ ಮಲ್ಕೊಂಡಿದ್ದಾರೆ, ಅಲ್ಲೇ ಹೋರಾಟವನ್ನ ಮುಂದುವರಿಸುತ್ತಿದ್ದಾರೆ. ಕೇಳ್ತಾ ಇರುವಂತದ್ದು ಕೇವಲ 15,000 ವೇತನ ಹೆಚ್ಚಳ ಮಾಡಿ ಅಂತ. ಈಗ 7,000 ವೇತನದಲ್ಲಿ ಸರಾಸರಿ 42 ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದೇ ಒಂದಿನ ರಜೆಯನ್ನ ಕೂಡ ತೆಗೆದುಕೊಳ್ಳದೆ 8ನೇ ಬಾರಿ ಬೆಂಗಳೂರಿಗೆ ಬಂದಿದ್ದಾರೆ ಹೋರಾಟದ ಹಾದಿಯನ್ನ ಹಿಡ್ಕೊಂಡು. ಆದರೆ ಸರ್ಕಾರ ಇವರ ಬಗ್ಗೆ ಕಾಳಜಿಯನ್ನ ವಹಿಸ್ತಾ ಇಲ್ಲ. ಇವ್ರು ಯಾರೂ ಅಲ್ಲ, ಆಶಾ ಕಾರ್ಯಕರ್ತೆಯರು. ನಾನೀಗ ಫ್ರೀಡಂ ಪಾರ್ಕಿನ ಜಾಗದಲ್ಲಿದ್ದೀನಿ. ನೀವು ನೋಡ್ಬೋದು ಎಷ್ಟು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತರು ಇವತ್ತು ರಾಜ್ಯ ಮಟ್ಟದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ. ಕಳೆದ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರಕ್ಕೆ ಇವರ ಬಗ್ಗೆ ಕನಿಷ್ಠ ಕಾಳಜಿ ಕೂಡ ಇಲ್ಲ. ರಾಜ್ಯ ಸರ್ಕಾರದಿಂದ 5,000 ರೂಪಾಯಿ ಬರುತ್ತೆ, ಕೇಂದ್ರದಿಂದ 7,000 ರೂಪಾಯಿ ಬರುತ್ತೆ, 2,000 ರೂಪಾಯಿ ಬರುತ್ತೆ. ಸೊ 7,000ದಲ್ಲಿ ಜೀವನವನ್ನು ಮಾಡಬೇಕಾದಂತಹ ಪರಿಸ್ಥಿತಿ. ಕೊರೆಯುವಂತಹ ಚಳಿ ಮಧ್ಯೆ ತಮ್ಮ ನ್ಯಾಯಕ್ಕಾಗಿ, ನ್ಯಾಯದ ಹೋರಾಟಕ್ಕಾಗಿ ಇವತ್ತು ಇವರೆಲ್ಲರೂ ಕೂಡ ಮಲ್ಕೊಂಡಿರುವಂಥದ್ದು. ಸರ್ಕಾರ ಮಾತಿಗೆ ಮುಂಚೆ ಬಡವರ ಸರ್ಕಾರ ಅಂತ ಹೇಳುತ್ತೆ, ಆದರೆ ಬಡ ಕಾರ್ಮಿಕರು, ನೌಕರರ ಬಗ್ಗೆ ಇವತ್ತು ಕಾಳಜಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೊರೆಯುವ ಚಳಿ ಎಷ್ಟಿದೆ, ಟೆಂಪರೇಚರ್ ಎಷ್ಟು ಡ್ರಾಪ್ ಆಗ್ತಾ ಇದೆ, ಮುಂದಿನ 1 ವಾರಗಳ ಕಾಲ ಎಷ್ಟು ಚಳಿ ಇರುತ್ತೆ ಅನ್ನೋದನ್ನ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿದೆ. ಇದರ ಮಧ್ಯದಲ್ಲಿ ಇವರು ಬಂದಿದ್ದಾರೆ, ಅದರ ಬಗ್ಗೆ ಕ್ಯಾರೇ ಇಲ್ಲ. ಅಧಿಕಾರಿಗಳು ಬಂದು ಮನವಿಯನ್ನ ತಗೊಂಡು ಹೋಗ್ತಾರೆ. ಈ ಬಾರಿ 10 ಸತಿ ಬಂದರೂ ಕೂಡ ಇದೇ ರೀತಿಯಾಗಿ ಮನವಿಯನ್ನ ತಗೊಂಡು ಹೋಗುವಂಥದ್ದನ್ನ ಬಿಟ್ಟರೆ ಸರ್ಕಾರಕ್ಕೆ ಕಾಳಜಿ ಇಲ್ಲ, ಸಚಿವರಿಗೆ ಕಾಳಜಿ ಇಲ್ಲ. ಕಳೆದ ಫೆಬ್ರವರಿ ತಿಂಗಳಲ್ಲಿ ಬಂದಂತಹ ಸಂದರ್ಭದಲ್ಲೂ ಕೂಡ CM ಅವರು ಇವರ ಜೊತೆ ಮಾತಾಡಿದ್ರು, ನನ್ನನ್ನು ನಂಬಿ ಅಂತ ಹೇಳಿ. ಆದರೆ ಆ ನಂಬಿಕೆ ಇವತ್ತು ಉಳ್ಕೊಂಡಿಲ್ಲ. ಹೀಗಾಗಿ ನಂಬಿಕೆ ಉಳಿಸ್ಕೊಳ್ಳದಂತಹ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಹೋರಾಟ ಮಾಡೋದಕ್ಕೆ ಆಶಾ ಕಾರ್ಯಕರ್ತೆಯರು ಬಂದಿದ್ದಾರೆ. ಬಾಣಂತಿಯರು, ಗರ್ಭಿಣಿಯರು, ಮಕ್ಕಳು, ಚುಚ್ಚೋಮದ್ದು, ಕಫ ಪರೀಕ್ಷೆ, ಸರ್ವೆಗಳು, ಈ ರೀತಿಯ 42 ಕೆಲಸಗಳನ್ನು ಬಿಡುವಿಲ್ಲದೆ ಮಾಡ್ತಾ ಇದ್ದಾರೆ. ಹೀಗಾಗಿ ಕನಿಷ್ಠ 15,000 ರೂಪಾಯಿ ವೇತನ ಹೆಚ್ಚಳವನ್ನು ಮಾಡಿ ನಾವು ರಿಟೈರ್ಡ್ ಆದಂತಹ ಸಂದರ್ಭದಲ್ಲಿ 5 ಲಕ್ಷ ನಮಗೆ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ.